ಚಳಿಗಾಲ ಆರಂಭವಾಗಿದೆ. ಬೆಂಗಳೂರಲ್ಲಂತೂ ಈಗಲೇ ಮೈ ಕೊರೆಯೋ ಚಳಿ ಶುರುವಾಗಿದೆ. ಉತ್ತರ ಭಾರತದ ಕಡೆ ಈ ಚಳಿ ಇನ್ನಷ್ಟು ಹೆಚ್ಚಾಗಲಿದೆ ಎನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಈ ಚಳಿಗಾಲದಲ್ಲಿ ಈ ತ್ವಚೆಯ ಸೌಂದರ್ಯವನ್ನ ಕಾಪಾಡಿಕೊಳ್ಳೋದೇ ಒಂದು ಸಾಹಸ. ಹಾಗಾದ್ರೆ ಯಾವೆಲ್ಲ ಮನೆಮದ್ದು ಬಳಕೆಯಲ್ಲಿದ್ದರೆ ತ್ವಚೆಯ ಸೌಂದರ್ಯ ಕಾಪಾಡಿಕೊಳ್ಳಬಹುದು ಅನ್ನೋದನ್ನ ನೋಡೋಣ ಬನ್ನಿ. ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರೋ ತೆಂಗಿನೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ವಿಶೇಷ ಗುಣಗಳಿಂದಾಗಿ ಅದನ್ನ ಚಳಿಗಾಲದಲ್ಲಿ ತ್ವಚೆಯ ಆರೈಕೆಯ ವಸ್ತುವಾಗಿ ಬಳಸಬಹುದು. ಇದು ಚರ್ಮದಲ್ಲಿ ತೇವಾಂಶ ಕಾಪಾಡಿಕೊಳ್ಳಲು ಸಹಾಯ ಮಾಡುವಂತಹ ಕೊಬ್ಬಿನಾಮ್ಲವನ್ನ ಹೊಂದಿದೆ. ಇದರಿಂದ ನಿಮ್ಮ ತ್ವಚೆಯ ಮೇಲೆ ಯಾವಾಗ್ಲೂ ತೇವಾಂಶ ಉಳಿಯುವಂತೆ ನೋಡಿಕೊಳ್ಳಲಿದೆ. ಹೀಗಾಗಿ ಸ್ನಾನದ ಬಳಿಕ ಮತ್ತು ಸ್ನಾನಕ್ಕಿಂತ ಮುನ್ನ ತೆಳುವಾಗಿ ಈ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಮತ್ತು ಸ್ನಾನದ ಬಳಿಕ ಕೊಬ್ಬರಿ ಎಣ್ಣೆಯನ್ನು ತೆಳುವಾಗಿ ಹಚ್ಚೋದ್ರಿಂದ ಇದು ತ್ವಚೆಯ ಸೌಂದರ್ಯವನ್ನ ಕಾಪಾಡಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ತ್ವಚೆಯ ತೇವಾಂಶವನ್ನ ಹಾಗೆ ಇಡುತ್ತೆ. ಇನ್ನು ಚಳಿಗಾಲದಲ್ಲಿ ಕೆಲವರಿಗೆ ಒಣ ಮತ್ತು ಕಿರಿಕಿರಿ ಉಂಟು ಮಾಡುವ ಚರ್ಮವನ್ನು ಹೊಂದಿರ್ತಾರೆ. ನಿಮ್ಮ ಚಳಿಗಾಲದ ಚರ್ಮದ ಆರೈಕೆಯ ದಿನಚರಿಯ ಭಾಗವಾಗಿ ಆಲೋವೆರಾ ಜೆಲ್ ಅನ್ನ ಬಳಸಲು ಪ್ರಯತ್ನಿಸಿ. ಆಲೋವೆರಾದಲ್ಲಿನ ಅಂಶಗಳು ನಿಮ್ಮ ತ್ವಚೆಯನ್ನ ಮೃದುವಾಗಿಸುವುದರ ಜೊತೆಗೆ ತ್ವಚೆಯ ಆರೋಗ್ಯವನ್ನ ಕಾಪಾಡಲಿದೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಚಳಿಗಾಲದ ಸಮಯದಲ್ಲಿ ಬಾಯಾರಿಕೆ ಕಡಿಮೆ ಅಂತೀವಿ, ಆದ್ರೆ ಹೆಚ್ಚು ನೀರು ಕುಡಿಯೋದ್ರಿಂದ ನಿಮ್ಮ ಚರ್ಮದ ಆರೈಕೆ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಚರ್ಮದಲ್ಲಿನ ತೇವಾಂಶ ಹಾಗೆ ಉಳಿಯಲು ಸಹಾಯ ಮಾಡಲಿದೆ. ಹಾಗೆ ಮೈ ಸಂಪೂರ್ಣ ಮುಚ್ಚಿಕೊಳ್ಳುವಂತಹ ಬಟ್ಟೆಯನ್ನ ಧರಿಸೋದ್ರಿಂದ ತ್ವಚೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಚಳಿಗಾಲದಲ್ಲಿ ಯಾವ ರೀತಿಯ ಆಹಾರವನ್ನ ಸೇವಿಸಿದ್ರೆ ಉತ್ತಮ ಅನ್ನೋದನ್ನ ನೋಡೋಣ ಬನ್ನಿ. ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಆಹಾರವನ್ನ ಸೇವಿಸೋದು ಬಹಳ ಮುಖ್ಯ. ಹಾಗಾದ್ರೆ ಅಂತಹ ಆಹಾರಗಳು ಯಾವುದು ನೋಡೋಣ. ಚಳಿಗಾಲ ಎಂದಾಗ ಸಾಮಾನ್ಯವಾಗಿ ಬಿಸಿ ಬಿಸಿಯಾದ ಆಹಾರವನ್ನ ಸೇವಿಸೋದು ದೇಹವನ್ನು ಆದಷ್ಟು ಬೆಚ್ಚಗೆ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತೇವೆ. ಚಳಿಗಾಲದಲ್ಲಿ ಸೂಕ್ಷ್ಮಾಣು ಹಾಗೂ ವೈರಸ್ಗಳು ವೇಗದಲ್ಲಿ ಬೆಳವಣಿಗೆಯನ್ನು ಕಾಣುತ್ತೆ. ಹಾಗಾಗಿ ನಾವು ಸೇವಿಸುವ ಆಹಾರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತ ಗುಣವಿರಬೇಕು. ಹಾಗಾದ್ರೆ ಅಂತಹ ಆಹಾರ ಯಾವುದು ಬನ್ನಿ ನೋಡೋಣ. ಚಳಿಗಾಲದಲ್ಲಿ ಋತುಮಾನಕ್ಕೆ ಸಂಬಂಧಿಸಿದ ಅನೇಕ ಹಣ್ಣುಗಳು ಮಾರುಕಟ್ಟೆಗೆ ಲಗ್ಗೆ ಇಡುತ್ತವೆ. ಋತುಮಾನದಲ್ಲಿ ದೊರೆಯುವ ಹಣ್ಣುಗಳು ಸಹ ಕೈಗೆಟಕುವ ಬೆಲೆಗಳಲ್ಲಿಯೇ ಲಭ್ಯವಿರುತ್ತದೆ. ಅಂತಹ ಹಣ್ಣುಗಳನ್ನ ತಪ್ಪದೆ ಸವಿಯಬೇಕು. ಅದರಲ್ಲೂ ಪಪ್ಪಾಯ, ಸಿಟ್ರಿಕ್ ಹಣ್ಣುಗಳು, ಕಲ್ಲಂಗಡಿ, ದ್ರಾಕ್ಷಿ, ಗೂಸ್ಬೆರೀಸ್, ಪೇರಳೆ, ಕಿವಿ, ದಾಳಿಂಬೆ ಹಣ್ಣು ಚಳಿಗಾಲಕ್ಕೆ ಉತ್ತಮವಾಗಿರುತ್ತದೆ. ಆದ್ರೆ ಕೆಲವರಿಗೆ ದ್ರಾಕ್ಷಿ ಆಮೇಲೆ ಕಲ್ಲಂಗಡಿ ಇಂತಹ ಹಣ್ಣು ತುಂಬಾ ಚಳಿಗಾಲದಲ್ಲಿ ತಿನ್ನಬಾರದು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಮತ್ತೆ ಕೆಲವರ ದೇಹಕ್ಕೆ ಅದು ಒಗ್ಗಲ್ಲ, ಅಂತವರು ಇದನ್ನ ಸೇವಿಸೋದ್ರಿಂದ ದೂರ ಇರಿ. ಮುಖ್ಯವಾಗಿ ಆರೋಗ್ಯ ವೃದ್ಧಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ. ಚಳಿಗಾಲದಲ್ಲಿ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿಯನ್ನು ಸವಿದ್ರೆ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಸಿ ದೊರೆಯುತ್ತೆ. ನಿತ್ಯವೂ ಒಂದು ನೆಲ್ಲಿಕಾಯಿ ಅಗತ್ಯ ಪೋಷಣೆಯನ್ನ ನೀಡುತ್ತೆ. ತರಕಾರಿಗಳು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಬ್ರೊಕೋಲಿ, ಶುಂಠಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವ ತರಕಾರಿಗಳು. ಇವು ಚಳಿಗಾಲದಲ್ಲಿ ಉಂಟಾಗುವ ಶೀತ ಮತ್ತು ಜ್ವರಗಳನ್ನ ತಡೆಯುತ್ತದೆ. ಜೊತೆಗೆ ವಾತಾವರಣದಲ್ಲಿ ಇರುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉಂಟಾಗುವ ರೋಗಗಳಿಂದ ರಕ್ಷಣೆ ನೀಡುತ್ತೆ. ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪು ಉತ್ತಮ ಪೋಷಣೆಯನ್ನ ನೀಡುತ್ತೆ. ಒಂದು ಮೆಣಸು ಸಹ ರುಚಿಯನ್ನ ಹೆಚ್ಚಿಸುವುದರ ಜೊತೆ ವಿಟಮಿನ್ ಸಿ ಅನ್ನ ದೇಹಕ್ಕೆ ನೀಡುತ್ತದೆ. ಕೆಲವು ಸಾಂಪ್ರದಾಯಿಕ ಗಿಡಮೂಲಿಕೆಗಳು ಮತ್ತು ಮಸಾಲಾ ಪದಾರ್ಥಗಳು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಅಂತದ್ರಲ್ಲಿ ಕಾಡ, ಪುದೀನ, ತುಳಸಿ, ಲೆಮನ್ ಗ್ರಾಸ್, ಪೆಪ್ಪರ್ ಪುಡಿ ನಮ್ಮ ಆರೋಗ್ಯವನ್ನು ಉತ್ತಮ ಹಾಗೂ ಬೆಚ್ಚಗಿಡಲು ಸಹಾಯ ಮಾಡುವುದಲ್ಲದೆ ನಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಸುತ್ತದೆ. ಇನ್ನು ಚಳಿಗಾಲದ ಸಮಯದಲ್ಲಿ ಗಿಡಮೂಲಿಕೆಗಳ ಕಷಾಯಗಳು ಚಹಾ ಸೇವನೆ ಮಾಡುವುದಕ್ಕಿಂತ ಉತ್ತಮ ಆಯ್ಕೆ. ದಿನದಲ್ಲಿ ಒಮ್ಮೆ ಅಥವಾ 2 ಬಾರಿ ಮಿತವಾದ ಪ್ರಮಾಣದಲ್ಲಿ ಆರೋಗ್ಯಕರ ಕಷಾಯ ಸೇವನೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿಯಾಗುವುದು ಅಲ್ಲದೆ ಅನೇಕ ಅನಾರೋಗ್ಯದ ಸಮಸ್ಯೆಯನ್ನ ತಡೆಗಟ್ಟಬಹುದು. ನಾವು ತಯಾರಿಸುವ ಆಹಾರದಲ್ಲಿ ಅಧಿಕ ಪ್ರಮಾಣದ ಪೋಷಕಾಂಶಗಳು ಇದ್ದಾಗ ದೇಹದ ಆರೋಗ್ಯ ಸುಧಾರಣೆಯಾಗುತ್ತೆ. ಆಲೂಗಡ್ಡೆ, ಶೇಂಗಾ ಅಥವಾ ಕಡಲೆಕಾಯಿ, ತೆಂಗಿನಕಾಯಿ, ನೆಲ್ಲಿಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ದಾಲ್ಚಿನಿಯಂತಹ ವಸ್ತುಗಳನ್ನ ಸೇರಿಸಿ ಆಹಾರವನ್ನ ತಯಾರಿಸಿದ್ರೆ ಆಹಾರವು ಹೆಚ್ಚಿನ ರುಚಿ ಹಾಗೂ ಪೋಷಣೆಯನ್ನ ನೀಡುವುದು. ಡ್ರೈ ಫ್ರೂಟ್ಸ್ ಹಾಗೂ ವಿಟಮಿನ್ ಇ ಮತ್ತು ಸಿ ಇರುವ ಆಹಾರಗಳು ಈ ಚಳಿಗಾಲದ ವಾತಾವರಣದಲ್ಲಿ ಚರ್ಮ ಮತ್ತು ಕೂದಲಿನ ರಕ್ಷಣೆಯನ್ನ ಉತ್ತಮವಾಗಿ ನಿರ್ವಹಿಸುತ್ತದೆ. ಆರೋಗ್ಯಕರವಾದ ಆಹಾರ ಪದಾರ್ಥಗಳು ಗಣನೀಯವಾಗಿ ಸೇವಿಸುವುದರಿಂದ ಹೆಚ್ಚಿನ ಪೋಷಣೆ ಹಾಗೂ ಪ್ರಯೋಜನಗಳು ಉಂಟಾಗುವುದು. ಇದರಿಂದ ನಮಗೆ ಬರೋ ಯಾವುದೇ ರೋಗ ರುಜಿನಗಳಿಂದ ತಪ್ಪಿಸಿಕೊಳ್ಳಬಹುದು. ಅದರಲ್ಲೂ ಮುಖ್ಯವಾಗಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ ಇಂತಹ ಆಹಾರಗಳು ಈ ಚಳಿಗಾಲದಲ್ಲಿ ಸೇವಿಸೋದ್ರಿಂದ ಉತ್ತಮ. ಮುಖ್ಯವಾಗಿ ನೆಲ್ಲಿಕಾಯಿಯಂತಹ ದ್ವಿಗುಣ ಗುಣಮಟ್ಟದ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯ ರೀತಿಯ ಪ್ರಯೋಜನವನ್ನ ಚಳಿಗಾಲದಲ್ಲಿ ಮುಖ್ಯವಾಗಿ ಪಡೆದುಕೊಳ್ಳಬಹುದು.